ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಮೇಷರಾಶಿ. ನಮಸ್ಕಾರ ಮೇಷರಾಶಿಯ ಪ್ರಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳು ನಿಮಗೆ ಅನೇಕ ಶುಭ ಬದಲಾವಣೆಗಳನ್ನು ತಂದುಕೊಡುವ ಸಾಧ್ಯತೆ ಇರುವ ಒಂದು ಮಹತ್ವದ ತಿಂಗಳಾಗಿರಬಹುದು. ಇಷ್ಟು ದಿನ ನೀವು ಯಾವುದಾದರೂ ಕೆಲಸಕ್ಕಾಗಿ ಕಾಯುತ್ತಿದ್ದರೆ, ಯಾವುದಾದರೂ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಯಾವಾಗ ಬರುತ್ತದೆ ಎಂದು ನಿರೀಕ್ಷಿಸುತ್ತಿದ್ದರೆ, ಈ ತಿಂಗಳಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುವ ಸೂಚನೆಗಳು ಕಾಣಿಸಬಹುದು. ಒಳ್ಳೆಯ ಸಂಗತಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ ಎನ್ನುವ ಮಾತುಗಳು ಈ ತಿಂಗಳ ನಿಮ್ಮ ಪರಿಸ್ಥಿತಿಗೆ ಸೂಕ್ತವಾಗಿರಬಹುದು. ಕಳೆದ ಕೆಲವು ದಿನಗಳು ಅಥವಾ ತಿಂಗಳುಗಳಲ್ಲಿ ನೀವು ಅನುಭವಿಸಿದ ವಿಳಂಬ, ಗೊಂದಲ, ಹಣಕಾಸಿನ ಒತ್ತಡ, ಕುಟುಂಬದ ಚಿಂತೆ ಅಥವಾ ಮನಸ್ಸಿನ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತಾ ಹೊಸ ಭರವಸೆ ಮೂಡುವ ಸಮಯ ಇದು. ಮೇಷರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು, ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವವರು ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸುವ ಮನೋಭಾವ ಹೊಂದಿರುವವರು. ಆದರೆ ಕೆಲವೊಮ್ಮೆ ತಕ್ಷಣ ಫಲಿತಾಂಶ ಸಿಗದಿದ್ದಾಗ ನಿರಾಶರಾಗುವ ಸಾಧ್ಯತೆಯೂ ಇರುತ್ತದೆ. ಸೆಪ್ಟೆಂಬರ್ ತಿಂಗಳು ನಿಮಗೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ. ತಡವಾಗಿದೆ ಎಂದರೆ ಅವಕಾಶ ಕಳೆದು ಹೋಗಿದೆ ಎಂದರ್ಥವಲ್ಲ. ಸರಿಯಾದ ಸಮಯ ಬಂದಾಗ ಬಾಗಿಲು ತಾನೇ ತೆರೆಯಬಹುದು. ಈ ತಿಂಗಳ ಆರಂಭದಲ್ಲಿ ಕೆಲವು ಕೆಲಸಗಳು ನೀವು ನಿರೀಕ್ಷಿಸಿದ ವೇಗದಲ್ಲಿ ನಡೆಯದಿದ್ದರೂ ಆತುರ ಪಡದೆ ಮುಂದುವರಿಯುವುದು ಉತ್ತಮ. ನೀವು ಬಹಳ ದಿನಗಳಿಂದ ಅರ್ಜಿ ಸಲ್ಲಿಸುತ್ತಿರುವ ಉದ್ಯೋಗ ಸಂದರ್ಶನದ ಫಲಿತಾಂಶ, ಬಾಕಿ ಉಳಿದಿರುವ ಹಣ, ವ್ಯವಹಾರದ ಹೊಸ ಆರ್ಡರ್, ಕುಟುಂಬದಲ್ಲಿ ನಡೆಯುತ್ತಿರುವ ಒಂದು ಪ್ರಮುಖ ಮಾತುಕತೆ ಅಥವಾ ನೀವು ಆರಂಭಿಸಲು ಬಯಸುತ್ತಿರುವ ಹೊಸ ಕೆಲಸಕ್ಕೆ ಸಂಬಂಧಿಸಿದಂತೆ ಕ್ರಮೇಣ ಒಳ್ಳೆಯ ಬೆಳವಣಿಗೆ ಕಾಣಬಹುದು. ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶವನ್ನು ತರಬಹುದು. ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಮ್ಮ ಪರಿಶ್ರಮಕ್ಕೆ ಸರಿಯಾದ ಗುರುತು ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ, ಈಗ ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ಕೇಳಿಬರುವ ಸಂದರ್ಭ ಬರಬಹುದು. ಕೆಲವರಿಗೆ ಹುದ್ದೆಯಲ್ಲಿ ಬದಲಾವಣೆ, ಹೆಚ್ಚುವರಿ ಜವಾಬ್ದಾರಿ, ಹೊಸ ವಿಭಾಗ ಅಥವಾ ಸಂಬಳ ಹೆಚ್ಚಳದ ಕುರಿತು ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಹೊಸ ಅವಕಾಶದ ಮಾಹಿತಿ ದೊರೆಯಬಹುದು. ವಿಶೇಷವಾಗಿ ಪರಿಚಯಸ್ಥರು, ಸ್ನೇಹಿತರು ಅಥವಾ ಹಿಂದಿನ ಸಹೋದ್ಯೋಗಿಗಳ ಮೂಲಕ ಉದ್ಯೋಗದ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಆದ್ದರಿಂದ ಸೆಪ್ಟೆಂಬರ್ನಲ್ಲಿ ನಿಮ್ಮ ಸಂಪರ್ಕಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಸಣ್ಣ ಫೋನ್ ಕರೆ ಅಥವಾ ಒಂದು ಸಂದೇಶವೇ ನಿಮ್ಮ ಮುಂದಿನ ಅವಕಾಶಕ್ಕೆ ಕಾರಣವಾಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ವರ್ತನೆಗೆ ಹೆಚ್ಚು ಮಹತ್ವ ನೀಡಿ. ಕೋಪದಲ್ಲಿ ಮಾತನಾಡುವುದು ಅಥವಾ ಸಣ್ಣ ವಿಷಯವನ್ನು ದೊಡ್ಡದಾಗಿಸುವುದನ್ನು ತಪ್ಪಿಸಿದರೆ ನಿಮ್ಮ ಪ್ರಗತಿ ಇನ್ನಷ್ಟು ಸುಗಮವಾಗಬಹುದು. ಸ್ವಂತ ವ್ಯಾಪಾರ ಮಾಡುತ್ತಿರುವ ಮೇಷರಾಶಿಯವರಿಗೆ ಕೂಡ ಈ ತಿಂಗಳು ಹೊಸ ಸಾಧ್ಯತೆಗಳನ್ನು ತೋರಿಸಬಹುದು. ಹಿಂದಿನಿಂದ ಸಂಪರ್ಕದಲ್ಲಿದ್ದ ಗ್ರಾಹಕರು ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು. ಹೊಸ ಗ್ರಾಹಕರು ಸಿಗಬಹುದು ಅಥವಾ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಆರ್ಡರ್ ದೊರೆಯಬಹುದು. ಆನ್ಲೈನ್ ವ್ಯವಹಾರ, ಮನೆ ಆಧಾರಿತ ವ್ಯಾಪಾರ, ಸಣ್ಣ ಉದ್ಯಮ ಅಥವಾ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಹೊಸ ರೀತಿಯ ಆದಾಯದ ಮಾರ್ಗವನ್ನು ಕಂಡುಕೊಳ್ಳುವ ಅವಕಾಶ ಸಿಗಬಹುದು. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡುವುದು ಅಗತ್ಯ. ಕೇವಲ ಯಾರಾದರೂ ಹೇಳಿದ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡಬೇಡಿ. ದಾಖಲೆಗಳನ್ನು ಪರಿಶೀಲಿಸಿ, ಷರತ್ತುಗಳನ್ನು ಓದಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಸೆಪ್ಟೆಂಬರ್ ತಿಂಗಳು ಕ್ರಮೇಣ ಸುಧಾರಣೆಯ ಸೂಚನೆ ನೀಡಬಹುದು. ಹಿಂದಿನಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಬರುವ ಸಾಧ್ಯತೆ ಕೆಲವರಿಗೆ ಇರಬಹುದು. ಅನಿರೀಕ್ಷಿತವಾಗಿ ಒಂದು ಹಣಕಾಸಿನ ಸಹಾಯ ದೊರೆಯಬಹುದು ಅಥವಾ ಹೆಚ್ಚುವರಿ ಆದಾಯದ ಅವಕಾಶ ಸಿಗಬಹುದು. ಆದರೆ ಹಣ ಬಂದ ಕೂಡಲೇ ಸಂಪೂರ್ಣವಾಗಿ ಖರ್ಚು ಮಾಡುವ ಬದಲು ಒಂದು ಭಾಗವನ್ನು ಉಳಿತಾಯ ಮಾಡುವುದು ಬಹಳ ಮುಖ್ಯ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಣ ಬರುತ್ತಿದೆ, ಆದರೆ ಅದನ್ನು ಉಳಿಸುವ ಅಭ್ಯಾಸವೂ ಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಕುಟುಂಬದ ಅಗತ್ಯಗಳು, ಮಕ್ಕಳ ಶಿಕ್ಷಣ, ಮನೆಯ ಖರ್ಚು ಅಥವಾ ಹಳೆಯ ಬಾಕಿ ಹಣಗಳನ್ನು ಸರಿಪಡಿಸಲು ಈ ಸಮಯವನ್ನು ಬಳಸಬಹುದು. ಸಾಲ ಹೊಂದಿರುವವರು ತಮ್ಮ ಹಣಕಾಸಿನ ಯೋಜನೆಯನ್ನು ಮತ್ತೊಮ್ಮೆ ಪರಿಶೀಲಿಸಬಹುದು. ಅನಗತ್ಯ ಇಎಂಐ
ಅಥವಾ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿ. ಹೂಡಿಕೆ ಮಾಡುವವರು ಅಪಾಯ ಮತ್ತು ಲಾಭ ಎರಡನ್ನೂ ಅರ್ಥ ಮಾಡಿಕೊಂಡು ಮುಂದುವರಿಯಬೇಕು. ಕುಟುಂಬ ಜೀವನದ ವಿಷಯದಲ್ಲಿ ಈ ತಿಂಗಳು ಹಲವು ಒಳ್ಳೆಯ ಕ್ಷಣಗಳನ್ನು ತರಬಹುದು. ಕುಟುಂಬದ ಸದಸ್ಯರ ನಡುವೆ ಇತ್ತೀಚೆಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಮನೆಯ ಹಿರಿಯರಿಂದ ಬೆಂಬಲ ದೊರೆಯಬಹುದು. ನಿಮ್ಮ ಒಂದು ಮುಖ್ಯ ನಿರ್ಧಾರಕ್ಕೆ ಕುಟುಂಬದವರು ಸಹಕಾರ ನೀಡಬಹುದು. ಬಹಳ ದಿನಗಳಿಂದ ಕುಟುಂಬದಲ್ಲಿ ಚರ್ಚೆಯಾಗುತ್ತಿದ್ದ ಒಂದು ವಿಷಯಕ್ಕೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಮನೆ ಬದಲಾವಣೆ, ಮನೆ ನಿರ್ಮಾಣ, ಮನೆ ಅಲಂಕಾರ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳ ಬಗ್ಗೆ ಯೋಚಿಸುತ್ತಿರುವವರಿಗೆ ಕೆಲವು ಹೊಸ ಮಾಹಿತಿಗಳು ದೊರೆಯಬಹುದು. ವಿವಾಹವಾಗಿರುವ ಮೇಷರಾಶಿಯವರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಕೆಲಸದ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕೊಡಲು ಸಾಧ್ಯವಾಗದಿದ್ದರೆ ಈ ತಿಂಗಳಲ್ಲಿ ಅದನ್ನು ಸರಿಪಡಿಸುವ ಅವಕಾಶವಿದೆ. ಪರಸ್ಪರ ಮಾತುಕತೆ ನಡೆಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಸಣ್ಣ ವಿಷಯಗಳ ಮೇಲೆ ಅನುಮಾನ ಅಥವಾ ಕೋಪ ತೋರಿಸುವುದನ್ನು ತಪ್ಪಿಸಿ. ಅವಿವಾಹಿತ ಮೇಷರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ವಿವಾಹ ಸಂಬಂಧಿತ ಒಳ್ಳೆಯ ಮಾತುಕತೆ ಆರಂಭವಾಗಬಹುದು. ಕುಟುಂಬದ ಮೂಲಕ ಅಥವಾ ಪರಿಚಯದವರ ಮೂಲಕ ಒಂದು ಉತ್ತಮ ಸಂಬಂಧ ಮಾಹಿತಿ ಬರಬಹುದು. ಈಗಾಗಲೇ ಯಾರೊಂದಿಗಾದರೂ ಸಂಬಂಧದಲ್ಲಿರುವವರು ತಮ್ಮ ಸಂಬಂಧದ ಬಗ್ಗೆ ಮುಂದಿನ ಹಂತದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆ ಆಧಾರದ ಮೇಲೆ ತೆಗೆದುಕೊಳ್ಳದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗಮನವನ್ನು ಹೆಚ್ಚಿಸಿಕೊಳ್ಳಬೇಕಾದ ಸಮಯ. ಓದಿನಲ್ಲಿ ಹಿಂದೆ ಇದ್ದ ಗೊಂದಲಗಳು ಕಡಿಮೆಯಾಗಬಹುದು. ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಹೊಸ ಕೋರ್ಸ್ಗೆ ತಯಾರಿ ಮಾಡುತ್ತಿರುವವರು ನಿರಂತರ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ಮೊಬೈಲ್, ಸಾಮಾಜಿಕ ಜಾಲತಾಣ ಮತ್ತು ಅನಗತ್ಯ ಸಮಯ ವ್ಯರ್ಥ ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿದರೆ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ. ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಪ್ರತಿದಿನ ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಪೂರ್ಣಗೊಳಿಸುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಕಲ್ಪಿಸಿಕೊಂಡು ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ನಿಮ್ಮ ದೈನಂದಿನ ಜೀವನ ಶೈಲಿಯ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು, ಉತ್ತಮ ನಿದ್ರೆ ಪಡೆಯುವುದು ಮತ್ತು ನಿಯಮಿತವಾಗಿ ದೈಹಿಕ ಚಟುವಟಿಕೆ ಮಾಡುವುದು ಸಹಾಯಕವಾಗಬಹುದು. ಕೆಲಸದ ಒತ್ತಡ ಹೆಚ್ಚಾದಾಗ ವಿಶ್ರಾಂತಿಯನ್ನು ನಿರ್ಲಕ್ಷಿಸಬೇಡಿ. ಯಾವುದೇ ನಿರಂತರ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಪ್ರಯಾಣದ ವಿಷಯದಲ್ಲಿ ಕೆಲವರಿಗೆ ಸೆಪ್ಟೆಂಬರ್ನಲ್ಲಿ ಸಣ್ಣ ಅಥವಾ ದೂರದ ಪ್ರಯಾಣದ ಅವಕಾಶ ಬರಬಹುದು. ಕೆಲಸ, ಕುಟುಂಬದ ಕಾರ್ಯಕ್ರಮ ಅಥವಾ ವೈಯಕ್ತಿಕ ಕಾರಣದಿಂದ ಪ್ರಯಾಣ ಮಾಡಬೇಕಾಗಬಹುದು. ಪ್ರಯಾಣದ ಸಮಯದಲ್ಲಿ ಅಗತ್ಯ ದಾಖಲೆಗಳು ಮತ್ತು ಹಣಕಾಸಿನ ವ್ಯವಸ್ಥೆಯನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಒಂದು ವಿಷಯ ನೆನಪಿನಲ್ಲಿರಬೇಕು. ಅವಕಾಶ ಬಂದಾಗ ಅದನ್ನು ಗುರುತಿಸಿ, ಆದರೆ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ದೊಡ್ಡ ಘಟನೆಯ ರೂಪದಲ್ಲಿ ಬರುವುದಿಲ್ಲ. ಒಂದು ಸಣ್ಣ ಅವಕಾಶ, ಒಂದು ಹೊಸ ಪರಿಚಯ, ಒಂದು ಫೋನ್ ಕರೆ ಅಥವಾ ಒಂದು ಹೊಸ ಆಲೋಚನೆಯ ರೂಪದಲ್ಲಿ ಬರುತ್ತದೆ. ಆದ್ದರಿಂದ ಸಣ್ಣ ಅವಕಾಶಗಳನ್ನು ಕೂಡ ನಿರ್ಲಕ್ಷಿಸಬೇಡಿ. ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ಸಂದರ್ಭಗಳು ಬರಬಹುದು. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕೆಲಸವನ್ನು ಆರಂಭಿಸಲು ಧೈರ್ಯ ಬರುತ್ತದೆ. ನಿಮ್ಮಲ್ಲಿ ನಾನು ಇದನ್ನು ಮಾಡಬಹುದು ಎಂಬ ನಂಬಿಕೆ ಬಲವಾಗಬಹುದು. ಈ ಸಮಯದಲ್ಲಿ ಹಿಂದಿನ ವೈಫಲ್ಯಗಳನ್ನು ನೆನೆದು ಹಿಂದೆ ಸರಿಯಬೇಡಿ. ಒಂದು ಬಾರಿ ವಿಫಲವಾದರೆ ಅದೇ ಫಲಿತಾಂಶ ಮತ್ತೆ ಬರುತ್ತದೆ ಎಂಬ ನಿಯಮವಿಲ್ಲ. ಈ ತಿಂಗಳು ಹೊಸ ಪ್ರಯತ್ನಕ್ಕೆ ಅವಕಾಶ ನೀಡಬಹುದು. ಹಣಕಾಸಿನ ದೃಷ್ಟಿಯಿಂದ ತಿಂಗಳ ಮಧ್ಯಭಾಗದಲ್ಲಿ ಕೆಲವು ಅನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು. ಆದ್ದರಿಂದ ಸಂಪೂರ್ಣ ಹಣವನ್ನು ಒಂದೇ ಕಡೆ ಖರ್ಚು ಮಾಡುವುದನ್ನು ತಪ್ಪಿಸಿ ಮಕ್ಕಳ ಅಗತ್ಯಗಳು, ಮನೆಯ ವಸ್ತುಗಳು ಅಥವಾ ಕುಟುಂಬದ ಕಾರ್ಯಕ್ರಮಗಳಿಗೆ ಖರ್ಚಾಗಬಹುದು. ಆದರೆ ಸರಿಯಾದ ಯೋಜನೆಯಿಂದ ಇದನ್ನು ನಿರ್ವಹಿಸಬಹುದು.
ತಿಂಗಳ ಕೊನೆಯ ಭಾಗದಲ್ಲಿ ನೀವು ಮಾಡಿದ ಕೆಲವು ಪ್ರಯತ್ನಗಳ ಫಲಿತಾಂಶ ಗೋಚರಿಸಲು ಆರಂಭವಾಗಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಮುಂದಿನ ಹಂತದ ಅವಕಾಶ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ ದೊರೆಯಬಹುದು. ಕುಟುಂಬದಲ್ಲಿ ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ಕೆಲವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಪೂರ್ಣಗೊಳ್ಳಬಹುದು. ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಹೊಸ ಸಂತೋಷವನ್ನು ಮೂಡಿಸಬಹುದು. ಈ ತಿಂಗಳಲ್ಲಿ ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರ ಎರಡಕ್ಕೂ ವಿಶೇಷ ಮಹತ್ವವಿದೆ. ನೀವು ಯಾರಿಗಾದರೂ ಮಾತು ಕೊಟ್ಟಿದ್ದರೆ ಅದನ್ನು ಸಾಧ್ಯವಾದಷ್ಟು ಉಳಿಸಿಕೊಳ್ಳಿ. ಇತರರ ಮಾತನ್ನು ಕೇಳಿ, ಆದರೆ ಅಂತಿಮ ನಿರ್ಧಾರವನ್ನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು ಎಂಬ ಭಾವನೆ ಬಂದರೂ ಪ್ರತಿಯೊಬ್ಬರನ್ನು ಅನುಮಾನಿಸುವ ಅಗತ್ಯವಿಲ್ಲ. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಬದಲು ಅಗತ್ಯವಿರುವವರಿಗೆ ಮಾತ್ರ ತಿಳಿಸುವುದು ಉತ್ತಮ. ಸೆಪ್ಟೆಂಬರ್ನಲ್ಲಿ ನಿಮ್ಮ ಜೀವನಕ್ಕೆ ಬರುವ ಕೆಲವು ಜನರು ಮುಂದಿನ ದಿನಗಳಲ್ಲಿ ಉಪಯುಕ್ತ ಸಂಪರ್ಕಗಳಾಗಬಹುದು. ಆದರೆ ಯಾರನ್ನು ಅಂದವಾಗಿ ನಂಬಬೇಡಿ. ಒಳ್ಳೆಯ ಅವಕಾಶ ಮತ್ತು ತಪ್ಪು ಅವಕಾಶದ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ವಿವೇಕ ಅಗತ್ಯ. ಮೇಷರಾಶಿಯವರು ಈ ತಿಂಗಳಲ್ಲಿ ಕೋಪವನ್ನು ನಿಯಂತ್ರಿಸಿದರೆ ಬಹಳಷ್ಟು ಸಮಸ್ಯೆಗಳನ್ನು ತಪ್ಪಿಸಬಹುದು. ನಿಮ್ಮ ಸ್ವಭಾವದಲ್ಲಿ ಇರುವ ವೇಗ ಕೆಲವೊಮ್ಮೆ ನಿಮ್ಮ ಶಕ್ತಿಯಾಗುತ್ತದೆ, ಆದರೆ ಕೆಲವೊಮ್ಮೆ ಅದೇ ವೇಗ ತಪ್ಪು ನಿರ್ಧಾರಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮೊದಲು ಯೋಚನೆ, ನಂತರ ನಿರ್ಧಾರ ಎಂಬ ನಿಯಮವನ್ನು ಪಾಲಿಸಿ. ಆಧ್ಯಾತ್ಮಿಕವಾಗಿ ಕೂಡ ಈ ತಿಂಗಳು ನಿಮಗೆ ಮನಸ್ಸಿಗೆ ನೆಮ್ಮದಿ ನೀಡುವ ಸಮಯವಾಗಬಹುದು. ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷ ಶಾಂತವಾಗಿ ಕುಳಿತು ಪ್ರಾರ್ಥನೆ ಅಥವಾ ಧ್ಯಾನ ಮಾಡಬಹುದು. ಮಂಗಳವಾರ ಹನುಮಂತನ ಆರಾಧನೆ ಮಾಡುವುದು, ಸಾಧ್ಯವಾದರೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಬಡವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸಹಾಯ ಮಾಡುವುದು ಮನಸ್ಸಿಗೆ ಧೈರ್ಯ ನೀಡಬಹುದು. ಯಾವುದೇ ಪರಿಹಾರವನ್ನು ಕಡ್ಡಾಯವೆಂದು ಭಾವಿಸದೆ ನಿಮ್ಮ ನಂಬಿಕೆಯಂತೆ ಸರಳವಾಗಿ ಆಚರಿಸಬಹುದು. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯಗಳಿಂದ ಇದ್ದ ತಡೆಗಳು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಮಾಯವಾಗುತ್ತವೆ ಎಂದು ಹೇಳಲಾಗುವುದಿಲ್ಲ. ಆದರೆ ಸೆಪ್ಟೆಂಬರ್ ತಿಂಗಳು ನಿಧಾನವಾಗಿ ದಿಕ್ಕು ಬದಲಾಗುವ ಒಂದು ಹಂತವಾಗಿರಬಹುದು. ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸವನ್ನು ಮರಳಿ ಪಡೆಯುವ ಸಮಯ ಇದು. ನೀವು ಕಾಯುತ್ತಿದ್ದ ಉತ್ತರ ಸಿಗಬಹುದು. ನೀವು ಹುಡುಕುತ್ತಿದ್ದ ಅವಕಾಶ ದೊರೆಯಬಹುದು. ನೀವು ನಿರೀಕ್ಷಿಸುತ್ತಿದ್ದ ಹಣದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು, ಅಥವಾ ಕುಟುಂಬದಲ್ಲಿ ಸಂತೋಷದ ಮಾತು ಕೇಳಿಬರಬಹುದು. ಕೆಲವರಿಗೆ ಉದ್ಯೋಗದ ಬದಲಾವಣೆ, ಕೆಲವರಿಗೆ ವಿವಾಹದ ಮಾತುಕತೆ, ಕೆಲವರಿಗೆ ಆಸ್ತಿ ಅಥವಾ ಮನೆಯ ವಿಚಾರದಲ್ಲಿ ಪ್ರಗತಿ, ಮತ್ತೊಬ್ಬರಿಗೆ ಹಳೆಯ ಸಮಸ್ಯೆಗೆ ಪರಿಹಾರ. ಪ್ರತಿಯೊಬ್ಬರ ಜೀವನದಲ್ಲಿ ಫಲಿತಾಂಶ ವಿಭಿನ್ನವಾಗಿರಬಹುದು. ಆದ್ದರಿಂದ ಈ ಭವಿಷ್ಯವನ್ನು ಸಾಮಾನ್ಯ ಜ್ಯೋತಿಷ್ಯ ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕ, ದಶಾ ಭುಕ್ತಿ ಮತ್ತು ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಫಲಿತಾಂಶಗಳು ಬದಲಾಗಬಹುದು. ಆದರೆ ಒಂದು ವಿಷಯ ಮಾತ್ರ ಖಚಿತ: ನಿಮ್ಮ ಪರಿಶ್ರಮವನ್ನು ನೀವು ನಿಲ್ಲಿಸಬಾರದು. ಅದೃಷ್ಟದ ಬಾಗಿಲು ತೆರೆಯುವಾಗ ಅದನ್ನು ಸ್ವೀಕರಿಸಲು ನಿಮ್ಮ ಪ್ರಯತ್ನವೂ ಸಿದ್ಧವಾಗಿರಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಿಗೆ ನಾನು ಸಿದ್ಧನಿದ್ದೇನೆ, ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸುತ್ತೇನೆ ಎಂಬ ಧನಾತ್ಮಕ ಮನೋಭಾವದಿಂದ ದಿನವನ್ನು ಆರಂಭಿಸಿ. ನಿಮ್ಮ ಗುರಿಗಳನ್ನು ಬರೆಯಿರಿ, ಅನಗತ್ಯ ಭಯಗಳನ್ನು ಬದಿಗಿರಿಸಿ ಮತ್ತು ಒಂದು ಹೆಜ್ಜೆ ಮುಂದೆ ಇಡಿ. ಬಹಳ ದಿನಗಳಿಂದ ನಿಂತಿದ್ದ ಜೀವನದ ಒಂದು ಭಾಗ ಮತ್ತೆ ಚಲಿಸಲು ಆರಂಭಿಸಬಹುದು. ನೀವು ಕಳೆದುಕೊಂಡ ಅವಕಾಶವನ್ನು ಮತ್ತೆ ಪಡೆಯುವ ಸಂದರ್ಭವು ಕೆಲವರಿಗೆ ಬರಬಹುದು. ಹಿಂದಿನ ತಪ್ಪಿನಿಂದ ಕಲಿತು ಹೊಸ ನಿರ್ಧಾರ ತೆಗೆದುಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಅಂತಿಮ ಗುರಿಯಲ್ಲ, ಆದರೆ ಒಂದು ಹೊಸ ಅಧ್ಯಾಯದ ಆರಂಭವಾಗಬಹುದು. ನಿಮ್ಮ ಮನೆ ಬಾಗಿಲಿಗೆ ಬರುವ ಒಳ್ಳೆಯ ಸುದ್ದಿಯನ್ನು ಗುರುತಿಸಲು ನಿಮ್ಮ ಮನಸ್ಸನ್ನು ತೆರೆದಿಡಿ. ಸಣ್ಣ ಸಂತೋಷವನ್ನು ಗೌರವಿಸಿ, ಕುಟುಂಬದವರನ್ನು ಸಂತೋಷಪಡಿಸಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
ಮತ್ತು ಹಣಕಾಸಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಿ. ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಒಳ್ಳೆಯ ಅವಕಾಶವು ನಿಮ್ಮ ಭವಿಷ್ಯಕ್ಕೆ ಉತ್ತಮ ಹೆಜ್ಜೆಯಾಗಬಹುದು. ಮೇಷರಾಶಿಯ ಪ್ರಿಯರೇ, ಇಷ್ಟು ದಿನ ನೀವು ನನ್ನ ಸಮಯ ಯಾವಾಗ ಬರುತ್ತದೆ ಎಂದು ಕೇಳಿಕೊಂಡಿದ್ದರೆ, ಸೆಪ್ಟೆಂಬರ್ ತಿಂಗಳು ನಿಮಗೆ ಆ ಸಮಯ ಬದಲಾಗಲು ಆರಂಭವಾಗಿದೆ. ಆದರೆ ನೀವು ನಿಮ್ಮ ಹೆಜ್ಜೆಯನ್ನು ಮುಂದುವರಿಸಬೇಕು ಎಂಬ ಸಂದೇಶ ನೀಡಬಹುದು. ನಿಮ್ಮ ಮನೆಯಲ್ಲಿ ಸಂತೋಷ, ನಿಮ್ಮ ಕೆಲಸದಲ್ಲಿ ಪ್ರಗತಿ, ನಿಮ್ಮ ಕೈಯಲ್ಲಿ ಹಣಕಾಸಿನ ಸ್ಥಿರತೆ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿ ಎಂಬುದು ನಮ್ಮ ಹಾರೈಕೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಒಳ್ಳೆಯ ಅವಕಾಶವನ್ನು ವಿವೇಕದಿಂದ ಸ್ವೀಕರಿಸಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿ. ನಿಮ್ಮ ಕನಸುಗಳಿಗೆ ಹೊಸ ದಾರಿ ಸಿಗಲಿ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಶುಭ ಸುದ್ದಿ ಬಂದು ನಿಮ್ಮ ಮುಖದಲ್ಲಿ ಸಂತೋಷ ಮೂಡಲಿ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೊಸ ಭರವಸೆ, ಹೊಸ ಅವಕಾಶಗಳು ಮತ್ತು ಹೊಸ ಆರಂಭದ ತಿಂಗಳಾಗಲಿ. ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ಶುಭವಾಗಲಿ.